ದೇವರ ಕೋಣೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಹೇಳ್ಕೊಂಡು ಆ ಸಂದರ್ಭದಲ್ಲಿ ಆ ಮಂತ್ರ ಹೇಳುವಾಗ ನನ್ನ ಬಲಗಡೆ ಒಬ್ಬ ವ್ಯಕ್ತಿ ಬಂದು, ಒಬ್ಬ ಒಬ್ಬ ನೆರಳಷ್ಟೇ ಬಿಂಬ ಬಂದು ನನ್ನ ಬಲ ಮುಖ ಕೈ ಮುಖ ಕಲ್ತಾ ಇದ್ದೆ. ನಾನು ಬಲ ಬುದ್ಧದಲ್ಲಿ ಹಿಂಗೆ ಇಟ್ಕೊಂಡು ಮುಖ ಮಾಡಿ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಹೇಳಿಬಿಟ್ಟು ಅಲ್ಲಿ ಕ್ಲೋಸ್ ಮತ್ತಿಲ್ಲ ಅಷ್ಟೇ. ಕಂಟು ಎರೆದು ನೋಡಿದ್ರೆ ಯಾರೂ ಇಲ್ಲ. ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಅದ್ರ ಮೇಲಿಂದ ಆ ಮಂತ್ರ ಹೇಳಕ್ ಚಾಲು ಮಾಡಿದೆ. ಆ ಮಂತ್ರ ಹೇಳಕ್ ಚಾಲು ಮಾಡಿದಾಗ ಎಲ್ಲಿಲ್ಲದೆ ಇರೋ ಧೈರ್ಯ, ಯಾವತ್ತೋ ಆ ಧೈರ್ಯ ನಾನು ನೋಡೇ ಇಲ್ಲ. ಅಷ್ಟು ಧೈರ್ಯ, ಅಷ್ಟು ಖುಷಿ. ಭಕ್ತಿ ಯೋಗದಲ್ಲಿ ನಿಮಗೆ ಎಲ್ಲ ಕಾಣ್ತಾ ಇದೆ. ಕರೆಕ್ಟ್ ರೂಟ್ ಬೇಕು, ಕರೆಕ್ಟ್ ಆಗಿ ಇಳಿಬೇಕು. ಇವತ್ತು ಊಟ ಮಾಡ್ಬಿಟ್ಟು ಒಂದು ವಾರ ಬಿಟ್ಟು ಊಟ ಮಾಡೋದು ಹೆಂಗೆ? ಊಟ ಮಾಡೋದು ಒಂದು ನಿಯಮ ಬೇಕು. ಬೆಳಗ್ಗೆ ಸಂಜೆ ಅಥವಾ ಬೆಳಗ್ಗೆ ಸಂಜೆ ರಾತ್ರಿ ಅಥವಾ ಬೆಳಗ್ಗೆ ಮಾತ್ರ ಅಥವಾ ರಾತ್ರಿ ಮಾತ್ರ ಏನೋ ಒಂದು ನಿಯಮ ನೀವು ಪಾಲನೆ ಮಾಡಬೇಕು. ಅದು ಮಾಡದೆ ಮನಸ್ಸು ಬಂದಾಗ ನೀವು ಮಾಡ್ತಾ ಹೋದಿ ಅಂತಂದ್ರೆ ಅದು ಕರೆಕ್ಟ್ ಸಿಗಲ್ಲ. ನಿಮಗೆ ಸಾಧನೆ ಅನ್ನೋದೇ ಒಂದು ಪ್ಲಾನ್ ಹಾಕೊಂಡು ಮಾಡೋದೇ ಸಾಧನೆ. ಬಿಡುವಿಲ್ಲದೆ ಮಾಡಬೇಕು, ಅದೇ ಸಾಧನೆ. ಮನಸ್ಸು ಬಂದಾಗ ಮಾಡೋದು ಸಾಧನೆ ಅಲ್ಲ. ಇವತ್ತು ಮನಸ್ಸು ಬಂತು, ಕೂತ್ಕೊಂಡೆ ಗಂಟೆಗಟ್ಟಲೆ ದೇವರು ಧ್ಯಾನದಲ್ಲಿ ಕೂತಿದ್ದೆ, ಇನ್ನು ಒಂದು ವಾರ ಏನೋ ಕೆಲಸ ಬಂತು ಬಿಟ್ಬಿಟ್ಟೆ. ಸರಪಣಿ ತರ ಒಂದಕ್ಕೊಂದು ಸಾಧನೆ ಲಿಂಕ್ ಇರಬೇಕು. ಇಲ್ಲದೆ ಹೋದ್ರೆ ನಿಮಗೆ ಅದು ಕೊನೆ ಸಿಗಲ್ಲ, ಕೊನೆ ಮುಟ್ಟಕ್ಕಾಗಲ್ಲ. ಅನುಭವಗಳಿದ್ರೆ ಸಣ್ಣ ಪುಟ್ಟದೆಲ್ಲ ಆಗ್ತಿರುತ್ತೆ. ಮುಂದೆ ಹೋಗಕ್ಕಾಗಲ್ಲ. ಮುಂದೆ ಹೋಗ್ಬೇಕು ಅಂತಂದ್ರೆ ಸರಪಣಿ, ಒಂದಕ್ಕೊಂದು ಲಿಂಕ್. ಇವತ್ತು 6 ಗಂಟೆ ನೀವು ಧ್ಯಾನ ಕೊಟ್ರಿ ಅಥವಾ 6 ಗಂಟೆ ನೀವು ನಾಮಸ್ಮರಣೆ ಶುರು ಮಾಡಿದ್ರಿ, ದಿನಕ್ಕೆ ಬೆಳಗ್ಗೆ 6 ಗಂಟೆ ನಾಮಸ್ಮರಣೆ ಶುರು ಮಾಡಲೇಬೇಕು. ಅದೇನಿ ಕಾಸ್ಟ್. ಊಟ ಮಾಡ್ತೀರಿ ಮಾಡಿಲ್ಲ ಲೆಕ್ಕಕ್ಕೆ ಬರಲ್ಲ. ಆ ಸಾಧನೆ ಮಾಡೋ ಕೆಲಸ ಮಾತ್ರ ನಿಲ್ಲಿಸಬಾರ್ದು. ಮಧ್ಯೆ ನಿಲ್ಲಿಸ್ಬಿಟ್ರೆ ಕೋತಿ ಮನಸ್ಸು, ಮಂಗ, ಕೋತಿ, ಕಪ್ಪಿ ಯಾವಾಗ ಬೇಕಾದ್ರೂ ವಾಪಸ್ ಹಿಂದೆ ಕುಡಿದು ಕೊಟ್ಟೋಗುತ್ತೆ. ಅದರಿಂದ ಇದನ್ನು ಎಳೆದು ಹಿಡಿಯೋದು ಬುಡಕಟ್ಟ. ಇದು ಗಂಗೆ ಪ್ರವಾಹ, ನೀರು ಹೇಗೆ ಹರಿಯುತ್ತೆ ಆ ತರ ಇದು. ಇದಕ್ಕೆ ಅಡ್ಡ ಮಾಡಕ್ ಸಾಧ್ಯವೇ ಇಲ್ಲ. ಗೋಡೆ ಎಬ್ಬಿಸ್ಬಿಟ್ಟಿದ್ದೀರಾ, ಇನ್ ಗೋಡೆ ಎಬ್ಬಿಸೋದು ಬಂದು ಸ್ವಲ್ಪ ನಿದ್ರೆ ಮಾಡ್ಬಿಟ್ರಿ ಪೂರ್ತಿ ಕುಸ್ತು ಕಳೆದು ಪುನಃ ನೀವು 1ನೇ ಕ್ಲಾಸಿಂದ ಶುರು ಮಾಡಬೇಕು. ಅದರಿಂದ ಸಾಧನೆಗೆ ಬ್ರೇಕ್ ಕೊಡಬಾರ್ದು. ಬ್ರೇಕ್ ಇಲ್ಲದೆ ಮಾಡೋದೇ ಸಾಧನೆ. ಬ್ರೇಕೇ ಬರಬಾರ್ದು. ಏನ್ ಬೇಕಾದ್ರೆ ಪ್ರಾಣ ಹೋಗುವ ಚಿಂತೆ ಇಲ್ಲ. ಕರೆಕ್ಟ್ 6 ಗಂಟೆ ದೇವರ ಮನೆ, ಅಡಿಗೆ ಮನೆ, ಇಲ್ಲೋ ಒಂದು ಜಾಗ, ನಾನು ಸಾಧನೆ ಮಾಡೋ ಜಾಗ, ಆ ಜಾಗ ಕೂತ್ಕೊಳ್ಬೇಕು. ನೀವು ಮಾಡ್ತೀರಿ ಬಿಡ್ತೀರಿ, ಆ ಜಾಗದಲ್ಲಿ ನೀವು ಇರಬೇಕು. ನಿಮ್ಮ ಪ್ರೆಸೆನ್ಸ್ ನಿಮ್ಮನ್ನು ಕರೆಯುತ್ತೆ. ಈ ತರ ನೀವು ಒಂದು ಪ್ಲಾನ್ ಹಾಕೋಬೇಕು. ಸ್ಕೆಚ್ ಹಾಕೊಂಡು ದಿನನಿತ್ಯ ನೀವು ಅದೇ ಹಂಗ ಮಾಡ್ತೀರೋ ಭಕ್ತಿ ನಂಗೆ ಗೊತ್ತಿಲ್ಲ, ನೀವು ಯಾವ್ದನ್ನು ಬೇಕಾದ್ರೂ ತೊಡಗಿ, ಒಂದಕ್ಕೊಂದು ಅಂಟಾಕೊಡುತ್ತೆ. ಭಕ್ತಿ ಯೋಗದಲ್ಲಿ ನಾನು ತೊಡಗೇ ಇಲ್ಲ, ನನಗೆ ದೇವರ ಮೇಲೆ ನಂಬಿಕೆನೇ ಇಲ್ಲ. ಶುರುವಿನಲ್ಲಿ ಭಗವಂತನಿಗೆ ಕೈ ಮುಗಿದ ಆಗ ಭಗವಂತ ಏನೋ ಒಂದು ಶಕ್ತಿ ಇದೆ ಅಂತ ಮನಸ್ಸಲ್ಲಿ ಇತ್ತೆ ಹೊರತು ಯಾವುದು ಪರಿಪೂರ್ಣ ನಂಬಿ ಯಾವ ದೇವಸ್ಥಾನಕ್ಕೆ ಹೋಗು ಗಂಟೆಗಟ್ಟಲೆ ಅದೆಲ್ಲ ಮಾಡಿಲ್ಲ. ಆದ್ರೆ ರಾಜಯೋಗದಲ್ಲಿ ಇದೆ. ಸ್ವಾರ್ಥತೆಗೆ ಮಾನಸಿಕವಾಗಿ ದೈಹಿಕವಾಗಿ ಕೆಲವು ಪ್ರಾಬ್ಲಮ್ಸ್ ಇತ್ತು ನನಗೆ. ಯಾರೋ ಹೇಳಿದ್ರು ಅಂತ ಸರಿಪಡಿಸ್ಕೊಳ್ಳೋದಕ್ಕೆ ರಾಜಯೋಗದಲ್ಲಿ ಫಸ್ಟ್ ಯೋಗಾಸನ ಮಾಸ್ಟರ್ ಹತ್ರ ಹೋದೆ. ಅವ್ರು ಏನ್ ಬರೀ ಕೈಕಾಲಲ್ಲ ಅಂತ ಹೇಳ್ಕೊಡ್ತಾರೆ ಅಷ್ಟೇ. ಯೋಗಾಸನ ಮಾಸ್ಟರ್ಗಳು ದೇ ಆರ್ ನಾಟ್ ಯೋಗೀಸ್, ದೇ ಆರ್ ಆಸನ ಮಾಸ್ಟರ್ಸ್ ಅಷ್ಟೇ. ಪಾಪ ಯಾರನ್ನೂ ತಪ್ಪೇನಿಲ್ಲ. ಗುರುಗಳು ಆಸನ ಏನು ಉಂಟು ಅದನ್ನ ಪಾಪ ಸತ್ಯವಾಗಿ ಹೇಳಿಕೊಟ್ರು. ಆದ್ರೆ ಯೋಗಿಯ ಕ್ವಾಲಿಟಿಗಳು ಅವ್ರ ಹತ್ರ ಇರಲ್ಲ. ಸಂಸಾರದಲ್ಲಿ ಇರ್ತಾರೆ, ಯೋಗಿಗಳು ಆಗಲ್ಲ. ಅವರು ಅವ್ರು ಗೊತ್ತಿರೋರು ಹೇಳ್ಕೊಡ್ತಾರೆ. ಆದ್ರೆ ಇದೇನು ಅಂದ್ರೆ ಗೊತ್ತಿಲ್ಲ, ನೀವು ಅಲ್ಲಿರೋದ್ರಿ ಅಂದ್ರೆ ನೆಕ್ಸ್ಟ್ ಪ್ರಾಣಾಯಾಮ. ಅವ್ರಿಗೆ ಪ್ರಾಣಾಯಾಮ ಹೇಳ್ಕೊಡಕ್ ಬರಲ್ಲ. ಆಸನ ಹೇಳ್ಕೊಡೋ ಮಾಸ್ಟರ್ಗಳಿಗೆ ಪ್ರಾಣಾಯಾಮಗಳು ಅಷ್ಟು ಡೆಪ್ತ್ ಅಲ್ಲಿ ಗೊತ್ತಿರಲ್ಲ. ಸೊ ಆ ಪ್ರಾಣಾಯಾಮ ಕಲಿಯಕ್ ಹೋದ್ರೆ ಅದಕ್ಕೆ ಯಾರೋ ಒಬ್ಬರನ್ನ ಉಳ್ಕೊಂಡು ಹೋಗು, ಅಲ್ಲಿ ಕಲಿ, ಅಲ್ಲಿಂದ ಧ್ಯಾನ, ಹೀಗೆ ಒಂದೊಂದೇ ಲಿಂಕ್ ಸಿಕ್ಕಿ ಕೊನೆಗೆ ಸ್ವಾಮಿಗಳು ಸನ್ಯಾಸಿಗಳು ಇದರ ದೊಡ್ಡ ದೊಡ್ಡ ಯತಿಗಳನ್ನ ಹುಡುಕೊಂಡು ಆಗೋಯ್ತು. ಸೊ ಇದು ಗೊತ್ತಿದೆ ನಿಮ್ಮನ್ನು ಹೇಳ್ಕೊಂಡು ಹೋಗುತ್ತೆ ಅಂತ ಹೇಳಕ್ ಬರ್ತೀನಿ ನಾನು. ಅದು ಇಳಿಬೇಕು. ಇಳಿದೇನೆ ಯಾವುದು ನಿಮ್ಗೆ ಸಿಗಲ್ಲ. ಕೂತ ಜಾಗದಲ್ಲಿ ಯಾವುದು ಬರಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಸಣ್ಣ ವಯಸ್ಸಿಂದ ಹುಚ್ಚರ ಧ್ಯಾನ ಮಾಡಿದ್ದಾರೆ. ಎಷ್ಟು ಜನ ನೋಡ್ಕೊಂಡು ಹೋಗಿದ್ದಾರೆ. ತೋತಾಪುರಿ ಅವರೇ ಕೊನೆ ಗುರು ಅವರಿಗೆ. ಆ ತೋತಾಪುರಿನೇ ಎಲ್ಲ ಸತ್ಯಗಳನ್ನು ಹೇಳ್ಕೊಟ್ಟಿದ್ರು. ತೋತಾಪುರಿ ಅಂತ
ಸೊ ಹಾಗೆ ಯಾರು ಬಂದು ನಿಮ್ಗೆ ಸಿಗ್ತಾರೆ, ಅದನ್ನು ಹುಡುಕಾಕ್ ಹೋದ್ರೆ ಸಿಗೋದು. ಈಗ ನಾನು ಎಲ್ಲಿದ್ದೀನಿ, ನೀವು ಎಲ್ಲಿದ್ದೀರಿ, ಯಾವ್ದೋ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ರಿ, ಹುಡ್ಕೊಂಡು ಬಂದಿದ್ದೀರಿ, ಆ ಥರ ಹುಡುಕಾಟ ಬೇಕು. ಹುಡುಕಾಟ ಆದಾಗ ಸತ್ಯಗಳೆಲ್ಲ ಹೊರಗೆ ಬರುತ್ತೆ. ಹುಡುಕ್ಬೇಕು. ಒಳ್ಳೆ ಗುರು ಸಿಗೋದು ಗುರುಗಳ ಕಟ್ಟ, ತುಂಬಾ ಕಷ್ಟ. ಎಲ್ಲ ಕಾಸು, ಅಷ್ಟು ದಿನ ಕಾಸು. ಕಾಸಿಲ್ಲ, ಯಾವುದೂ ಇಲ್ಲ. ಆಧ್ಯಾತ್ಮನ ಮಾರೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಮಾರ್ತಾರೆ ದುಡ್ಡಿಗೆ. ಕಾಣಿಕೆ ಇಸ್ಕೋಬೋದು, ತಪ್ಪಿಲ್ಲ ಗುರು. ಯಾಕಂದ್ರೆ ಅವನು ಊಟದಲ್ಲಿ ಇದಾಗಿಲ್ಲ ಪಾಪ. ಕಾಣಿಕೆ ತಗೋಬೇಕು, ಅದನ್ನು ಫಿಕ್ಸ್ ಮಾಡಬಾರ್ದು. ಇವ್ರು ಅಲ್ಲಿ ಕೌಂಟರ್ಗೆ ಕೊಟ್ಬಿಟ್ಟು ಒಳಬಾರ ಅಂತಾರೆ. ಸಾಧನೆ ಮಾಡಿದ ಗುರು ಹೈಟೆಕ್, ಫ್ರೀಯಾಗಿ ನೋಡಕ್ ಸಾಧ್ಯವಿಲ್ಲ. ಫೋನ್ ನಂಬರ್ ಸಿಗಲ್ಲ, ಫೋನಲ್ಲಿ ಸಂಪರ್ಕ ಇಲ್ಲ. ನೀವು ಆಶ್ರಮಕ್ಕೆ ಹೋಗಿ ನಿಂತಿದ್ರೆ ನಿಮ್ಮನ್ನ ಒಬ್ಬರಿಗೊಬ್ಬರು ಮಾತುಕತೆ ಡೈರೆಕ್ಟ್ ಇಲ್ವೇ ಇಲ್ಲ. 3 ದಿನ 4 ದಿನ ಕಾಯ್ಬೇಕು, ಹಣ ಹೋಗ್ಬೇಕು. ನೀವು ಆರ್ಟಿಫಿಷಿಯಲ್ ಆಗಿ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಿಸ್ತಾರೆ. ನಾನು ಯಾರನ್ನೂ ಪರ್ಟಿಕ್ಯುಲರ್ ಇವರು ಹೆಸರಾಗಿರ್ತಾ ಇಲ್ಲ, ಲೋಕ ಆ ಥರ ನಡೀತಾ ಇದೆ. ಸೊ ಒಳ್ಳೆಯ ಜನನ ಹುಡುಕಿ ಅವ್ರನ್ನ ನೀವು ಆಯ್ಕೆ ಮಾಡಿ ಅವರನ್ನು ಫಾಲೋ ಮಾಡಿ ಅವ್ರು ಹೇಳೋದನ್ನ ಕೇಳ್ಕೊಂಡು ಮುಂದೆ ಹೋದಾಗ ಖಂಡಿತವಾಗ್ಲೂ ದಾರಿ ಸಿಗುತ್ತೆ. ಖುಷಿಯಾಗೋಯ್ತು ಸಿಂಗಪೂರ್ ವ್ಯಕ್ತಿಗೆ, ಹೆಸರಾಗಿರ್ತಾ ಇಲ್ಲ. ಇವತ್ತು ಮಠಕ್ಕೆ ಹೋಗ್ಬಿಟ್ಟು ಬಲು ಆನಂದ ಅವರಿಗೆ. ನಾನು ಇಲ್ಲೇ ಇದ್ದೀನಿ ಸಿಂಗಪೂರ್ಗೆ, ನನ್ಗೆ ಗೊತ್ತೇ ಇಲ್ವಲ್ಲ ಗುರುಜಿ. ಹಾಗೆ ದಾರಿ ತೋರಿಸೋದಕ್ಕೆ ಯಾರು ಬರ್ತಾರೆ, ಅವ್ರ ಮಾತನ್ನ ಲಾಲಿಸಿ ಅವ್ರು ಹೇಳೋದನ್ನ ನೀವು ಕೇಳಿದ್ರೆ ಖಂಡಿತವಾದ ದಾರಿದೀಪ ಮಧ್ಯದಲ್ಲಿರೋದ್ರಿಂದ ಆಗ್ತಾರೆ. ದಾರಿದೀಪ ಆಗ್ತಾರೆ ಖಂಡಿತ. ಬೇರೆ